ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತೇಶ್. ಹದಗೆಟ್ಟ ರಸ್ತೆ ದುರಸ್ತಿಗೆ ಕರವೇ ಸ್ವಾಭಿಮಾನಿ ಬಣದಿಂದ ಆಗ್ರಹ ಕೇಳಿ ಬಂದಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಮುಡ್ಬಿ ಗ್ರಾಮದ ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಕರವೇ ಸ್ವಾಭಿಮಾನಿ ಬಣದ ಮಾಂತೇಶ್ ಗೌರಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಾಲೂಕು ಆಡಳಿತದ ವಿರುದ್ಧ ವಿಪರೀತ ಅಪಘಾತ ಸಂಭವಿಸಿ ಜನಸಾಮಾನ್ಯರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಚರಂಡಿ ತುಂಬಿ ವಿಪರೀತ ದುರ್ವಾಸನೆ ಬರ್ತಾ ಇದೆ. ತಾಲೂಕು ಆಡಳಿತದ ವಿರುದ್ಧ ಕರವೇ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹದಗೆಟ್ಟ ರಸ್ತೆ ದುರಸ್ತಿಗೆ ಮುಂದಾಗದ ತಾಲೂಕು ಆಡಳಿತದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರವೇ ಸ್ವಾಭಿಮಾನಿ ಬಣದ ಮುಖಂಡರು. ಬಸವ ಕಲ್ಯಾಣ ತಾಲೂಕಿನ ಮುಡಬಿ ಗ್ರಾಮದ ಮುಖ್ಯ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ರಸ್ತೆ ದುರಸ್ತಿಗೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಕರವೇ ಸ್ವಾಭಿಮಾನಿ ಬಣದ ತಾಲೂಕು ಅಧ್ಯಕ್ಷ ಮಾಂತೇಶ್ ಗೌರಕರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಡಬಿ ಗ್ರಾಮದಿಂದ ಕಲಬುರಗಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆ ಹಾಗೂ ಉಮ್ಮರ್ಗಾಗೆ ಹೋಗುವ ರಸ್ತೆ 1 ವರ್ಷದಿಂದ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ವಿಪರೀತ ಅಪಘಾತಗಳು ಕೂಡ ಸಂಭವಿಸಿ ಜನಸಾಮಾನ್ಯರಲ್ಲಿ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಇನ್ನು ಆ ಒಂದು ಗ್ರಾಮದಲ್ಲಿ ಕೂಡ ಸ್ವಚ್ಛತೆಯು ಮಾಯವಾಗಿ ಹೋಗಿದೆ ಅಂತೆ. ಬೊಮ್ಮಗೊಂಡೇಶ್ವರ ವೃತ್ತದ ಬಳಿನ ಚರಂಡಿ ತುಂಬಿ ವಿಪರೀತ ದುರ್ವಾಸನೆ ಬರ್ತಾ ಇದೆ. ಅದರ ಪಕ್ಕದಲ್ಲಿ ವಸತಿ ನಿಲಯ ಇದೆ. ಅದರ ಮುಂದೆಯೂ ಕೂಡ ಕಸ ತಂದು ಬೀಸಾಡ್ತಾರೆ. ಶಾಲೆಯ ಮಕ್ಕಳು ಅಲ್ಲಿನೇ ಊಟ ಮಾಡ್ತಾರೆ. ಹದಗೆಟ್ಟ ರಸ್ತೆ ಮಾರ್ಗದಿಂದಲೇ ಸರ್ಕಾರಿ ಶಾಲೆ, ಅಂಗನವಾಡಿ, ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ. ಇಷ್ಟಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ಕೂಡಲೇ ತಾಲೂಕು ಆಡಳಿತ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಮಸ್ಯೆಯ ಬಗ್ಗೆ ಗಮನವನ್ನು ಹರಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಇಲ್ಲದಿದ್ದರೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಕರವೇ ಸ್ವಾಭಿಮಾನಿ ಬಣದ ಅಧ್ಯಕ್ಷ ಮಾಂತೇಶ್ ಗೌರಕರ್ ತಿಳಿಸಿದ್ದಾರೆ. ಹಾಗಾದ್ರೆ ಮಾಂತೇಶ್ ಗೌರಕರ್ ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕಾಧ್ಯಕ್ಷ. ಇಂದು ನಾವು ಮುಡ್ಬಿ ಗ್ರಾಮದ ಹತ್ತಿಯಲ್ಲಿ ಬರುವ ರಸ್ತೆಯನ್ನು ವೀಕ್ಷಣೆ ಮಾಡಿದಾಗ ಮುಡ್ಬಿಯಿಂದ ಗುಲ್ಬರ್ಗ ಏನು ಹೋಗುವ ರಸ್ತೆ ಇದೆಯಲ್ಲ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸಂಪೂರ್ಣ ಅಂದ್ರೆ ಏನು ಸುಮಾರು 1 ವರ್ಷಗಳಿಂದ ಹದಗೆಟ್ಟಿರುತ್ತದೆ. ಇದು ಹದಗೆಳ್ಳಕ್ಕೆ ಕಾರಣ ಏನಂತ ಸಾರ್ವಜನಿಕರು ಹೇಳ್ತಾರೆ. ಇಲ್ಲಿಂದ ಎಲ್ಲ ಲೋಡೆಡ್ ಗಾಡಿ ಹೋಗ್ತಾವ ಸರ್, ದೊಡ್ಡ ದೊಡ್ಡ ಟಿಪ್ಪರ್ಗಳು ಹೋಗ್ತಾವ. ಇದು ಪೂರ ನಮ್ಮ ಮುಡ್ಬಿ ಸರ್ಕಲ್ ಏನು ಬರ್ತದಲ್ಲ, ಪೂರ ಈ ಕಡೆ ಡೊಂಗರ್ಗೆ ಹೋಗೋ ರೂಟು ಸಂಪೂರ್ಣ ಹದಗೆಟ್ಟಿದೆ. ಈ ಕಡೆ ಚಿಕ್ಕನಗರದಿಂದ ಗುಲ್ಬರ್ಗ ಹೋಗೋ ರೂಟು ಹದಗೆಟ್ಟಿದೆ. ಸಂಪೂರ್ಣವಾಗಿ ಹದಗೆಳ್ಳಕ್ಕೆ ಕಾರಣ ಏನಂದ್ರೆ ಲೋಡೆಡ್ ಗಾಡಿಗಳು ಹೋಗ್ತಾವ ಅಂತೇಳಿ ಸಾರ್ವಜನಿಕರು ನಮ್ಗೆ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಯಶವಂತ್ ಕಾಂಬಳೆ ಅವರಿಗೆ ಕರೆ ಮಾಡುವ ಮುಖಾಂತರ ಕೇಳಿದೆವು, ಸರ್ ನೀವು ಯಾರ್ದಾರ ಗಮನಕ್ಕೆ ತಂದಿರೇನಿಲ್ಲ, ಯಾಕೆ ಈ ತರ ಹದಗೆಟ್ಟಿದ ರಸ್ತೆ ಅಂದ್ರೆ ಅವ್ರು ಹೇಳ್ತಾರ, ಸುಮಾರು ಸಲ ನಾವು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇವೆ, ಅವರಿಗೆಲ್ಲ ಫೋಟೋಸ್ ಹಾಕಿದ್ದೇವೆ, ವಿಡಿಯೋಸ್ ಹಾಕಿದ್ದೇವೆ. ಇಲ್ಲೆಲ್ಲ ಈಗೆಲ್ಲ ಬಹಳಷ್ಟು ಆಕ್ಸಿಡೆಂಟ್ಗಳನ್ನು ಆಗ್ಯಾವ ಅಲ್ಲಿ. ಮೊನ್ನೆ ಸಾರ್ವಜನಿಕರು ಹೇಳೋದಂದ್ರೆ ಮೊನ್ನೆ ಒಂದು ಪ್ರೆಗ್ನೆಂಟ್ ಹೆಣ್ಮಗು ಸುತ್ತ ಗಾಡಿ ಮೇಲೆ ಬಿದ್ದಾಳ ಅಂತದನ್ನ ಆ ರೋಡ್ ಹದಗೆಟ್ಟಿರೋ ಸಲ. ಮತ್ತೊಂದು ಅಲ್ಲಿ ಬೊಮ್ಮಗೊಂಡೇಶ್ವರ ಒಂದು ಚೌಕ್ ಇದೆ. ಆ ಚೌಕಿನ ಸುತ್ತಮುತ್ತ ಪೂರೆಲ್ಲ ಸ್ಮೆಲ್, ಗಟ್ರ ನೀರು, ನಾಲೆ ನೀರು ಜಮಾ ಆಗ್ಯದ. ಒಂದು ಸ್ಟ್ಯಾಚ್ಯೂ ಇರ್ಲಕ್ಕಾಗಿ, ಒಂದು ಒಳ್ಳೆ ಸ್ಟ್ಯಾಚ್ಯೂ ಇರ್ಲಕ್ಕಾಗಿ ಬಾಜು ಎಲ್ಲ ಹದಗೆಟ್ಟಿರೋ ನೀರು ನಿಂದಿರ್ತಾವ. ಅದ್ರ ಬಾಜು ಒಂದು ಹಾಸ್ಟೆಲ್ ಅದ, BCM ಹಾಸ್ಟೆಲ್ ಇದೆ. ಪೂರ ಊರ್ದೆಲ್ಲ ಕಚರ ತಂದಲ್ಲಿ. ಇನ್ನು ಬಿಹಾರದ ಚುನಾವಣೆಯ ಗೆಲುವಿನ ಹಿನ್ನೆಲೆ ಬಸವ ಕಲ್ಯಾಣದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಬಿಜೆಪಿ ಮತ್ತು NDA ಕೂಟದ ಕಾರ್ಯಕರ್ತರು. ಸಂಭ್ರಮಾಚರಣೆಯಲ್ಲಿ ಶಾಸಕ ಶರಣು ಸಲ್ಗಾರ್ ಕೂಡ ಭಾಗಿಯಾಗಿದ್ದಾರೆ. NDA ಕೂಟದ ಗೆಲುವಿನ ಹಿನ್ನೆಲೆ ಬಸವ ಕಲ್ಯಾಣದಲ್ಲಿ ಸಂಭ್ರಮಾಚರಣೆ ಜರುಗಿಸಲಾಗ್ತಾ ಇದೆ. ಇನ್ನು ಈ ಗೆಲುವು ಕೇವಲ ಬಿಹಾರದ ಜನರ ಗೆಲುವಲ್ಲ, ಇದು ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರ ವಿಜಯ. ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿಯೂ ಕೂಡ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಲಿದೆ ಅಂತ ಶರಣು ಸಲ್ಗಾರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ NDA ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ. ಇನ್ನು ನಗರದಲ್ಲಿನ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನ್ನಿಸಿ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಶಾಸಕ ಶರಣು ಸಲ್ಗಾರ್, ಈ ಗೆಲುವು ಕೇವಲ ಬಿಹಾರದ ಜನರದ್ದೇ ಅಲ್ಲ, ದೇಶದ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನ ವಿಜಯ.
ಬಿಹಾರದ ಫಲಿತಾಂಶವನ್ನ ನೋಡಿ ಕರ್ನಾಟಕ ಕಾಂಗ್ರೆಸ್ಗೆ ನಡುಕ ಶುರುವಾಗಿದೆ ಅಂತ ಅವರು ಟೀಕಿಸಿದ್ರು. ಕರ್ನಾಟಕದಲ್ಲಿ ಕೂಡ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಪರ ಘೋಷಣೆ ಕೂಗಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು. ದೇಶದಾದ್ಯಂತ ಬದಲಾವಣೆಯ ಅಲೆ ಹರಡುತ್ತಿದೆ ಅಂತ ಅಲ್ಲಿದ್ದಂತ ಸ್ಥಳೀಯರು ಹೇಳಿದ್ದಾರೆ. 4 ಅತ್ಯಂತ ದೊಡ್ಡ ರಾಜ್ಯಗಳಲ್ಲಿ ಒಂದು ಬಿಹಾರ ರಾಜ್ಯ. ಬಿಹಾರ ರಾಜ್ಯದ ಫಲಿತಾಂಶ ಈಗಾಗಲೇ 99% ಈಗಾಗಲೇ ಹೊರಗೆ ಬಿದ್ದಂತಿದೆ. ಒಟ್ಟು 243 ಸ್ಥಾನಗಳ ಪೈಕಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಯು ಎನ್ಡಿಎ ಮೈತ್ರಿಕೂಟ ಸುಮಾರು 200 ಸಮೀಪ ಬರ್ತಕ್ಕಂಥ ನಿರೀಕ್ಷೆಯನ್ನ ನಾವು ಇಟ್ಟುಕೊಂಡು ಈಗಾಗಲೇ ವಿಜಯೋತ್ಸವವನ್ನು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಬಿಹಾರ ಚುನಾವಣೆಯ ಮೇಲೆ ಬರೀ ದೇಶದಷ್ಟೇ ಗಮನ ಅಲ್ಲ, ಇಡೀ ಜಗತ್ತಿನ ಗಮನ ಬಿಹಾರ ಚುನಾವಣೆ ಮೇಲಿತ್ತು. ಈ ದೇಶದಲ್ಲಿ ಬಿಹಾರ ಒಂದು ವಿಶಿಷ್ಟವಾದಂಥ ರಾಜ್ಯ. ಅದು ಬಿಹಾರ ಸಾಕಷ್ಟು ಜನ ಅಲ್ಲಿ ನಿರುದ್ಯೋಗದ ಸಮಸ್ಯೆ, ಅಲ್ಲಿ ಎಷ್ಟೋ ಜನ ಇವತ್ತಿಗೂ ಕೂಡ ಅದೆಷ್ಟೋ ಜನರಿಗೆ ಶಿಕ್ಷಣನೂ ಸಿಕ್ಕಿಲ್ಲ. ಅಂಥದ್ರ ಮಧ್ಯನೂ ಕೂಡ ನಿತೀಶ್ ಕುಮಾರ್ ಅವರ ಉತ್ತಮ ಆಡಳಿತ ಇವತ್ತು ಈ ದೇಶದ ಆದರಣೀಯ ಪ್ರಧಾನಮಂತ್ರಿಗಳು ಆದಂತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇನ್ನು ಬಸವ ಕಲ್ಯಾಣದ RTO ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಸಾರ್ವಜನಿಕರಿಂದ ರಾಜಾರೋಷವಾಗಿ ಹಣವನ್ನ ವಸೂಲಿ ಮಾಡ್ತಿರೋ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯದ ಸಾರಿಗೆ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಲೈಸೆನ್ಸ್ ಬೇಕಾದ್ರೆ ಅಧಿಕಾರಿಗಳಿಗೆ ಕೊಡ್ಬೇಕಂತೆ 4,000 ರೂಪಾಯಿ. ಇಲಾಖೆಯ ಸಿಬ್ಬಂದಿಗಳಿಂದಲೇ ಸಾರ್ವಜನಿಕರ ಹಣ ವಸೂಲಿ ಜರುಗ್ತಾ ಇದೆ. ಕಾರ್ ಡ್ರೈವಿಂಗ್ ಟೆಸ್ಟ್ ವೇಳೆ ಕೂಡ 300 ರೂಪಾಯಿ ಕೊಡ್ಬೇಕಂತೆ. ಲಂಚ ಭ್ರಷ್ಟಾಚಾರದ ಕೊಂಪೆ ಆಗಿದೆ ಬಸವ ಕಲ್ಯಾಣದ RTO ಕಚೇರಿ. ಎಲ್ಲಿ ಬೇಕಾದ್ರಲ್ಲಿ ಲಂಚ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ RTO ಕಚೇರಿಯಲ್ಲಿ ನಡೀತಾ ಇದೆ ಬ್ರಹ್ಮಾಂಡ ಭ್ರಷ್ಟಾಚಾರ. RTO ಇಲಾಖೆಯ ಸಿಬ್ಬಂದಿಗಳಿಂದಲೇ ಸಾರ್ವಜನಿಕರಿಂದ ರಾಜಾರೋಷವಾಗಿ ಹಣವನ್ನ ವಸೂಲಿ ಮಾಡಲಾಗ್ತಾ ಇದೆ. ಸಾರಿಗೆ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನ ಮುಕ್ತ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿದ್ರು. ಆದ್ರೆ ಕಾರು ದ್ವಿಚಕ್ರ ವಾಹನದ ಲೈಸೆನ್ಸ್ ಬೇಕಾದ್ರೂ ಕೂಡ 4,000 ರೂಪಾಯಿ ಕೊಡಲೇಬೇಕಂತೆ. ಖುದ್ದು ಇಲಾಖೆಯ ಸಿಬ್ಬಂದಿಯಿಂದಲೇ ಒಂದು ಲೈಸೆನ್ಸ್ಗೆ 4,000 ರೂಪಾಯಿ ಹಣದ ಬೇಡಿಕೆ. 4,000 ರೂಪಾಯಿ ಕೊಟ್ರೆ ಹೋಮ್ ಗಾರ್ಡ್ ಅವರ ಲೈಸೆನ್ಸ್ ಮಾಡಿ ಕೊಡ್ತಾರಂತೆ ಇಲಾಖೆಯ ಸಿಬ್ಬಂದಿಗಳೇ ಹೇಳ್ತಾ ಇದ್ದಾರೆ. ಇನ್ನು ಇಲಾಖೆಯ ವಾಹನದ ಚಾಲಕನೊಬ್ಬ ಡ್ರೈವಿಂಗ್ ಲೈಸೆನ್ಸ್ಗೆ ಒಟ್ಟು 4,000 ರೂಪಾಯಿ ಆಗುತ್ತೆ. ಇವಾಗ 1,000 ರೂಪಾಯಿ ಕೊಡಿ, ನಂತರ 3,000 ಕೊಡಿ ಅಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅಲ್ಲದೆ ಕಾರ್ ಡ್ರೈವರ್ ಟೆಸ್ಟ್ ವೇಳೆ ಕೂಡ 300 ರೂಪಾಯಿ ಕೊಡಲೇಬೇಕಂತೆ. RTO ಇಲಾಖೆಯ ಕಾರು ಚಾಲಕನೇ ರಾಜರೋಷವಾಗಿ ಹೇಳ್ತಾ ಇದ್ದಾನೆ. ಒಟ್ಟಾಗಿ RTO ಕಚೇರಿ ಭ್ರಷ್ಟಾಚಾರದ ಕೊಂಪೆ ಆಗಿದೆ. ಬಡವರ ಬಳಿ ಹಣ ವಸೂಲಿ ಮಾಡುವ ಮುಖಾಂತರ ಬಡವರ ರಕ್ತವನ್ನ ಹೀರ್ತಾ ಇದ್ದಾರೆ ಸಾರಿಗೆ ಇಲಾಖೆ ಅಧಿಕಾರಿಗಳು. ಇಲ್ಲಿನ ಭ್ರಷ್ಟಾಚಾರ ನಿಲ್ಲುವುದು ಯಾವಾಗ ಎನ್ನುವುದು ಈಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ಬಸವ ಕಲ್ಯಾಣ ಶರಣರ ನಾಡು, ಶರಣರ ನಾಡಿನಲ್ಲಿ ಲಂಚ ಅವತಾರ. ಎಂತಹ ದುರ್ದೈವ ಇದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಅಲ್ಲಿ ಸಮಾನತೆಯನ್ನ ಸಾರಿದ್ರು. ಆದ್ರೆ ಇಂದು ಅಲ್ಲಿರುವಂತಹ ಸಾರಿಗೆ ಇಲಾಖೆಯ ಅಧಿಕಾರಿಗಳು, RTO ಅಧಿಕಾರಿಗಳು ಬಡವರಿಂದ ಹಣ ಪೀಕುತ್ತಿದ್ದಾರೆ. ಸಾರಿಗೆ ಸಚಿವರೇ ಇತ್ತ ಕಡೆ ಒಂದು ಸಲ ಗಮನ ಹರಿಸಿ. ನಿಮ್ಮ ಇಲಾಖೆ ಯಾವ ರೀತಿ ನಡೀತಾ ಇದೆ ನೋಡಿ ಒಂದ್ಸಲ.
ಯಾಕಂದ್ರೆ RTO ಕಚೇರಿಯಲ್ಲಿ ದುಡ್ಡಿಲ್ಲದೆ, ಹಣವಿಲ್ಲದೆ, ಲಂಚವಿಲ್ಲದೆ ಯಾವುದೇ ಕೆಲಸಗಳಲ್ಲಿ ಆಗ್ತಾ ಇಲ್ಲ. ಈಗಲಾದರೂ ಸಾರಿಗೆ ಸಚಿವರು ಇತ್ತ ಗಮನ ಹರಿಸಬೇಕು. ಬಡವರ ರಕ್ತವನ್ನ ಹೀರ್ತಿರುವಂತ ಈ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು. ಇಬ್ಬರದ್ದು ಚಾರ್ಜ 8,000 ಕೊಟ್ಟರು. 8,000 ರೀ. ಇಲ್ಲಿ ಇವು ಚಾರ್ ಅದ, ನಿಮ್ಮ ಚಾರ್ ಆನ್ಲೈನ್ ತುಂಬ್ರಿ. ಆನ್ಲೈನ್ ತೊಂದರೆ ಇರ್ಬೇಕು. ಡೈರೆಕ್ಟ್ ಆಗಲ್ಲ ಸರ್. ಹಾಂ ಹಾಂ ಡೈರೆಕ್ಟ್ ಆಗಲ್ಲ ಇಲ್ಲಿ ಕೆಲಸ. ಹಿಡಿದ್ರಿ ಆತ ಜಾಸ್ತಿ ಇಲ್ಲ. ಹಾಂ ಹಾಂ ಚಲೋ ಬೆಲೆ ಇದ್ರೆ ನಾವು ಹೇಳ್ತೇವೆ. ನಮ್ಗೆ ಯಾರು ಗೊತ್ತಿಲ್ಲ ಇಲ್ಲಿ. ಲೈಸೆನ್ಸ್ ಬೇಕಾಗ್ಯದ. ಏನಾಯ್ತು ಸರ್ ಲೈಸೆನ್ಸ್ ಯಾವುದು? ಟೂ ವೀಲರ್ 4 ಇಲ್ಲ. ಅದ್ರ ಗಾಡಿ ನಡೆಸ್ತೀವಿ. ನೀವು ಎನಿ ಟೈಮ್ ಯಾವಾಗೂ ಬಂದು ಇಲ್ಲಿ ಬಂದು ಕೇಳ್ಬೋದು, ಹಂಗೇನಿಲ್ಲ. ಬಂದಿರುತ್ತೆ ಮಾತು. ನಮಸ್ಕಾರ. ಅದಕ್ಕೆ ನೀವು ಈಗ ಎಲ್ಲೆಲ್ಲಿ ಹಾಕೋರಿ, ಎಲ್ಲೆಲ್ಲಿ ಹಾಕ್ಕೊಂಡು ಹೋಗ್ಬಿಡ್ರಿ. ನೀವು ಕೆಲಸ ನೋಡ್ಕೊರಿ. ಆಯ್ತು. 1 ತಿಂಗಳು ಆದ ನಂತರ 1 ತಿಂಗಳು 6 ತಿಂಗಳು ವ್ಯಾಲಿಡ್ ಇರುತ್ತೆ. 1 ತಿಂಗಳು ಆದ ನಂತರ ಮತ್ತು ನೀವು ವಾಪಸ್ ಬರ್ರಿ. ಸೇಮ್ ಪ್ರೊಸೆಸ್ ಮಾಡಿ DL ಪ್ರೊಸೆಸ್ ನೀವು ಇದು ಟ್ರಯಲ್ ಕೊಟ್ಟು ಹೋಗ್ಬಿಡ್ರಿ. ಆಮ್ಯಾಗ 1-2 ದಿನಕ್ಕೆ ನಿಮಗೆ ಈಗ ನಾವು ಆಧಾರ್ ಕಾರ್ಡ್ ತೊಗೊಂಬರ್ತೀವಿ ಸರ್. ಪहिले ಹೋಗಿ ಜೆರಾಕ್ಸ್ ಅದಾವಲ್ಲ, ಜೆರಾಕ್ಸ್ ಜೆರಾಕ್ಸ್ ಮತ್ತೆ ಏನು ಕೊಡ್ಬೇಕು ನೋಡ್ರಿ, ಹಾಕ್ರಿ. ಎಲ್ಲ ಅಪ್ಲೈ ಮಾಡ್ಬೇಕು? ಇಲ್ಲ, ಅಪ್ಲಿಕೇಶನ್ ಹಾಕ್ಸ್ತೀನಿ ನೋಡ್ರಿ. ಹಾಂ ಆಯ್ತು ಸರ್. ಆಯ್ತು. ಅಂದರೆ ಈಗ ಎಷ್ಟು ಕೊಡ್ಬೇಕು ಸರ್? ಫಸ್ಟ್ ಈಗ 1,000 ರೂಪಾಯಿ ಕೊಡ್ರಿ, ಫೀಸ್ ಬರ್ತದೆ. ಆಮ್ಯಾಗ DL ಏನು ಬರ್ತಿರಲ್ಲ ಅವಾಗ 3,000 ರೂಪಾಯಿ ಕೊಡ್ರಿ. 3,000. ಆಯ್ತು. ಅಲ್ಲಿ ಹಾಕ್ಸಿ. ಅಂದ್ರೆ ಇಲ್ಲಿ ನಡ್ಬಾರ್ ಕ್ಯಾರಿಯರ್ ಕೂಡ ಅಷ್ಟಲ್ಲಲ್ರಿ ನಮಗೆ ಸಂಘಟನೆ ಅಲ್ರಿ. ಇಲ್ಲ ಅದೇ ಇಲ್ಲತ್ತೀರಿ, ಬ್ರೋಕರ್ ಅವ ಅದು ಇದು ಅದಲ್ಲತ್ತ ಯಾರು ಅದಕ್ಕೆ ಕಲಿತೀರಿ. ನೀವು ಕಾರ್ ನಡೆಸ್ತಾರಲ್ಲ, ಅವಾಗ ಕಾರಿಂದ ರೊಕ್ಕ ಕೊಡ್ಬೇಕಾಗ್ತದೆ. 300 ರೂಪಾಯಿ ಎಲ್ಲ ಕೊಡ್ಬೇಕಾಗ್ತದೆ. ನಡ್ಸ್ಲಾಕ್ ಡ್ರೈವಿಂಗ್ ಅವ್ರ ಕಾರ್ ಇದ್ರಲ್ಲ ಡೀಸೆಲ್ ಅದು ರೂಪಾಯಿ ತೊಗೊಳ್ತಾರೆ. ಏನಿಲ್ಲ ಬೇರೆ ಎಲ್ಲಿ. ಇಲ್ಲ ಮತ್ತೀಗ ಅವು 4,000 ಕೊಟ್ಮ್ಯಾಗ ಮತ್ತೆ ಫೈಲ್ ಬಂದ್ಮ್ಯಾಗ ಮತ್ತೆ ಅಲ್ಲಿ 100 ಅಲ್ಲಿ 30. ಇಲ್ಲ ಇಲ್ಲಿ ಸರ್ ಈಗ ಡೈರೆಕ್ಟ್ ನೀವು ಆಫೀಸಲ್ಲಿ ಇರ್ತಿರಲ್ಲ, ಅದಕ್ಕೆ ನಮಗೂ ಓಕೆ ಅದ ಸರ್. ನಡಬ ಬ್ರೋಕರ್ಗಳು ಏನು ಕೊಡತ್ತಲ್ಲ ಹಿಂಗಲತ್ತೀರಿ. ನಾವು ಅವರು ಯಾರೋ ಬ್ರೋಕರ್ ಓಡಾಡ್ತಾರಂತ ಅವ್ರಿಗೆ 8,000 10,000 ತೊಗೋತಾರಂತ ಹಿಂಗಲತ್ತೀವಿ ಸರ್. ನಾ ಅದೇನು ಬಿ ಇಲ್ಲಲ್ಲ. ನಗರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿ ಅಂಜಲಿ ಕಂಬನೂರ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಸುಪಾರಿ ಹಂತಕರನ್ನ ಬಂಧನ ಮಾಡಿದ್ದಾರೆ ಯಾದಗಿರಿಯ ಪೊಲೀಸರು. ಆರೋಪಿಗಳಾದ ಯಲ್ಲಪ್ಪ, ಕಾಶಿನಾಥ್, ದತ್ತಾತ್ರೇಯ, ಜಗದೀಶ್ನ ಬಂಧನವಾಗಿದೆ. ಕಲಬುರಗಿ ಜಿಲ್ಲೆಯ ಶಹಾಬಾದ್ನ ವಿಜಯ ಹಾಗೂ ಶಂಕರ್ ಅವರು ಕೊಲೆ ಮಾಡಲು ಸುಪಾರಿಯನ್ನ ನೀಡಿದ್ರಂತೆ. ಶಂಕರ್ ಅವರ ಮೇಲೆ ಕಳೆದ ಸೆಪ್ಟೆಂಬರ್ 12ರಂದು ಶಹಾಬಾದ್ನಲ್ಲಿ ಹಲ್ಲೆ ನಡೆದಿತ್ತು. ಕೊಲೆ ಮಾಡಲು ಅಂಜಲಿ ಸುಪಾರಿ ನೀಡಿದಾಳೆ ಎಂದು ತಿಳಿದು ಬಂದಿತ್ತು. ಅಂಜಲಿ ಅವಳನ್ನೇ ಮುಗಿಸಲು ಪ್ಲಾನ್ ಹಾಕಿರುವಂತಹ ಶಂಕರ್ ಹಾಗೂ ವಿಜಯ್ ಗ್ಯಾಂಗ್. ಹೀಗಾಗಿ ಶಂಕರ್ ಹಾಗೂ ವಿಜಯ್ ಅವರು ಅಂಜಲಿ ಕೊಲೆಗೆ ಸುಪಾರಿಯನ್ನ ನೀಡಿದ್ರು. ಹೀಗಾಗಿ 4 ಸುಪಾರಿ ಪಡೆದು ಅಂಜಲಿಯ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ರು. ಹಾಗಾಗಿ ಇವತ್ತು 4 ಆರೋಪಿಗಳ ಬಂಧನ ಆಗಿರುವಂಥದ್ದು. ಬಿಹಾರ ಚುನಾವಣೆಯಲ್ಲಿ 243 ಸ್ಥಾನಗಳಲ್ಲಿ NDA ಮೈತ್ರಿಕೂಟ 203 ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ದಾಖಲಿಸಿದೆ. ಸಿಂಧನೂರಿನಲ್ಲಿ ಬಿಜೆಪಿ ಪಟಾಕಿ ಹಾಗೂ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಬಿಹಾರ ಮತದಾರರು NDA ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬಿಜೆಪಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತದೆ ಅಂತ ಅಲ್ಲಿರುವಂತಹ ಬಿಜೆಪಿಯ ಕಾರ್ಯಕರ್ತರು ಹೇಳಿದ್ದಾರೆ. 2028ರ ಚುನಾವಣೆಯಲ್ಲಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕೆ ಕರಿಯಪ್ಪ ವಿಜಯಶಾಲಿಯಾಗಿ ಶಾಸಕರಾಗಲಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲಕಚ್ಚುವುದು ಬಿಹಾರದ ಚುನಾವಣೆಯಿಂದ ಬಹುತೇಕ ಖಚಿತವಾಗಿದೆ ಎಂದರು. ಬಿಹಾರದ ಎಲೆಕ್ಷನ್ನಿನ ಫಲಿತಾಂಶವನ್ನು ನಮ್ಮ NDA ಸರ್ಕಾರಕ್ಕೆ ಇವತ್ತೇನು ಬಿಹಾರ ಜನತೆ ನಾವು ನಿರೀಕ್ಷೆ ಮೀರಿ ನಮಗೆ ಹೆಚ್ಚಿನ ಬಹುಮತವನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಾವು ತುಂಬ ಹೃದಯದ ಬಿಜೆಪಿ ಕಾರ್ಯಕರ್ತರು ಧನ್ಯವಾದಗಳನ್ನು ಹೇಳ್ತೇವೆ. ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕಾರ್ಯ ವೈಖರಿಯನ್ನು ಮೆಚ್ಚಿ ನಮ್ಮ NDA ಸರ್ಕಾರದ ನಿತೀಶ್ ಕುಮಾರ್ ಅವರ ಈ ಒಂದು NDA ಕೂಟದ 2 ಅಭ್ಯರ್ಥಿಗಳ ಕಾರ್ಯವೈಖರಿ ಮೆಚ್ಚಿ ಅಲ್ಲಿ ಇರ್ತಕ್ಕಂಥ ಜನರು ಕಾಂಗ್ರೆಸ್ಸಿನ ಒಂದು ಕೂಟವನ್ನು ಇವೇನು ಆಡಳಿತ ಮಾಡ್ತಕ್ಕಂಥ ದುರಾಡಳಿತ ಅವ್ರನ್ನ ನೋಡಿಬಿಟ್ಟು ಈ ಒಂದು ದೇಶದಾದ್ಯಂತ ನಮ್ಮ ಮೋದಿಜಿ ಅವರನ್ನು ಪ್ರಧಾನಮಂತ್ರಿಯಾಗಿ ಮುಂದುವರಿಯಬೇಕು. ಈ ದೇಶದಲ್ಲಿ ಬಿಜೆಪಿ ಇನ್ನೂ ಹೆಚ್ಚು ರಾಜ್ಯಗಳಲ್ಲಿ ಬಹು ನಿರೀಕ್ಷಿತ ಗೆಲುವು ಸಾಧಿಸ್ತಾವಂತೇಳಿ ನಾವೆಲ್ಲರೂ ಈ ಒಂದು ಭಾವನೆಯನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ರಾಜ್ಯದಲ್ಲಿ
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ದುರಾಡಳಿತ ನಡೆಸ್ತಾ ಇದೆ ಕಾಂಗ್ರೆಸ್, ಎಲ್ಲ ಜನರು. ಹುಮ್ನಾಬಾದ್ ನಗರದ ಕೈಗಾರಿಕಾ ಪ್ರದೇಶದ ಕಲಬುರಗಿ ರಸ್ತೆಯಲ್ಲಿ ಲಾರಿ ಮತ್ತು ಬೈಕ್ ಮಧ್ಯೆ ಅಪಘಾತ ಸಂಭವಿಸಿ ಮಹಾಗಾಂವ್ ಕ್ರಾಸ್ ನಿವಾಸಿ ಮನೋಜ್ ಶಂಕರ್ ಹಾಗೂ ಆತನ 10 ವರ್ಷದ ಮಗಳು ಪಾಯಲ್ ಇಬ್ಬರಿಗೂ ಗಂಭೀರವಾಗಿ ಗಾಯಗಳಾಗಿವೆ. ಅಪಘಾತದ ಸುದ್ದಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಅವರು ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಈ ವರ್ಷ ಒಟ್ಟು 900 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೆಯುತ್ತಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ದೇಶದ ಭವಿಷ್ಯ ರೂಪಿತ ಆಗುವುದು ವೈಚಾರಿಕ ವೈಜ್ಞಾನಿಕ ಮನೋಭಾವನದ ಮಕ್ಕಳಿಂದ. ಅದರಿಂದ ಮಕ್ಕಳು ಪ್ರಾಥಮಿಕ ಶಿಕ್ಷಣದಿಂದಲೇ ಮೌಢ್ಯ ಕಂದಾಚಾರದಿಂದ ದೂರ ಉಳಿಬೇಕು ಎಂದಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಬ್ಲಾಂಕೆಟ್ ಹಾಲ್ನಲ್ಲಿ ಪಂಡಿತ್ ಜವಾಹರ್ಲಾಲ್ ಜನ್ಮ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ ರಾಜ್ಯ ಮಟ್ಟದ ಮಕ್ಕಳ ದಿನಾಚರಣೆ ಹಾಗೂ ಪೋಷಕರ ಶಿಕ್ಷಕರ ಮಹಾಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳೇ ಭಾರತದ ಭವಿಷ್ಯ ಎನ್ನುವ ದೂರದೃಷ್ಟಿ ನೆಹರು ಅವರಿಗಿತ್ತು. ಹೀಗಾಗಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಧರ್ಮ ರೂಪಿಸುವ ಶಿಕ್ಷಣಕ್ಕೆ ಒತ್ತು ನೀಡಿದ್ರು. ನಮ್ಮ ಸರ್ಕಾರ ಕೂಡ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡಿದ್ದು 65,000 ಕೋಟಿ ರೂಪಾಯಿಗಳನ್ನು ಶಿಕ್ಷಣಕ್ಕೆ ನೀಡುತ್ತಿದೆ ಅಂತ ತಿಳಿಸಿದ್ದಾರೆ. ಇನ್ನು ನೆಹರು ತಮ್ಮ ಯೌವನದ 3,200ಕ್ಕೂ ಹೆಚ್ಚು ದಿನಗಳನ್ನು ಜೈಲಿನಲ್ಲಿ ಕಳೆದ ಹೋರಾಟಗಾರ. ಅತಿ ಶ್ರೀಮಂತ ಕುಟುಂಬದಿಂದ ಬಂದಿದ್ರು ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ಸೆರೆಮನೆ ಸೇರಿದ್ರು. ದೇಶದ ಪ್ರಧಾನಿಯಾಗಿ ಕೃಷಿ, ವಿಜ್ಞಾನ, ನೀರಾವರಿ, ತಂತ್ರಜ್ಞಾನ ಸೇರಿ ದೇಶದ ಸಮಗ್ರ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ್ರು. IIT, ಏಮ್ಸ್ ಸೇರಿ ಆಣೆಕಟ್ಟು ಕೈಗಾರಿಕೆಗಳನ್ನೆಲ್ಲ ಮಾಡಿದ್ದು ನೆಹರು. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸದೆ ಬ್ರಿಟಿಷರ ಜೊತೆ ಕೈ ಜೋಡಿಸಿದವರು ನೆಹರು ಮತ್ತು ಗಾಂಧಿಯನ್ನ ಟೀಕಿಸುತ್ತಾರೆ. ಇದನ್ನ ಮಕ್ಕಳಿಗೆ ಶಿಕ್ಷಕರು ಹಾಗೂ ಪೋಷಕರು ಅರ್ಥ ಮಾಡಿಸಬೇಕು ಎಂದರು. ವೃಕ್ಷ ಮಾತೆ ಎಂದು ಅಂತಾರಾಷ್ಟ್ರೀಯವಾಗಿ ಪ್ರಶಂಸೆ ಪಡೆದಿದ್ದ ಸಾಲುಮರದ ತಿಮ್ಮಕ್ಕ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯ ಬಗ್ಗೆ ಇಂದು ಇದ್ದ ಗೊಂದಲಗಳಿಗೆ ತೆರೆ ಎಳೆಯಲಾಗಿದೆ. ಇಂದು ಬೆಂಗಳೂರಿನ ಜ್ಞಾನಭಾರತಿ ಬಳಿ ಕಲಾಗ್ರಾಮದ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಯಾವುದೇ ಸರ್ಕಾರಿ ರಜೆ ಇರುವುದಿಲ್ಲ ಅಂತ ಸರ್ಕಾರ ತಿಳಿಸಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಮೃತರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಶತಾಯುಷಿ ಸಾಲುಮರದ ತಿಮ್ಮಕ್ಕ ಅವರ ಅಂತಿಮ ದರ್ಶನಕ್ಕೆ ಹುಲಿಕಲ್ ಮತ್ತು ಬೇಲೂರಿನಲ್ಲಿ ನಿನ್ನೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಂತ್ಯಕ್ರಿಯೆಗೆ 2-3 ಸ್ಥಳಗಳನ್ನು ಗೊತ್ತು ಮಾಡಲಾಗಿತ್ತು, ಆದರೆ ಯಾವುದೂ ನಿಗದಿಯಾಗಿರಲಿಲ್ಲ. ಇದೀಗ ಇಂದು ಮಧ್ಯಾಹ್ನ 12 ಗಂಟೆಗೆ ಜ್ಞಾನಭಾರತಿ ಬಳಿಯ ಕಲಾಗ್ರಾಮದ ಆವರಣದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಆ ಮೂಲಕ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ ಎಂಬ ವದಂತಿಗೆ ತೆರೆ ಎಳೆಯಲಾಗಿದೆ. ಸಾಲುಮರ ತಿಮ್ಮಕ್ಕ ಅವರ ನಿಧನದ ಹಿನ್ನೆಲೆ ನಾಳೆ ಶಾಲಾ ಕಾಲೇಜುಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ ಎಂಬ ಆದೇಶ ಪತ್ರವೊಂದು ಕೂಡ ವೈರಲ್ ಆಗಿತ್ತು. ಆದರೆ ಅದು ನಕಲಿ ಆದೇಶ ಪತ್ರ ಅಂತ ಸರ್ಕಾರ ಸ್ಪಷ್ಟನೆ ನೀಡಿದೆ. ಮೃತರ ಗೌರವಾರ್ಥ ಅಂತಿಮ ಕ್ರಿಯೆಯನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಸರ್ಕಾರ ಆದೇಶಿಸಿದೆ ಹೊರತು ನಾಳೆ ರಾಜ್ಯದಂತ. ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಸಿಗ್ತೀನಿ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ನಲ್ಲಿ.